ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಗ್ರ್ಯಾಂಡ್ ಅಲಯನ್ಸ್ ಆಗಿದೆ. ಆದರೆ ಆ ಅಲಯನ್ಸ್ ನಲ್ಲಿ ಇನ್ನು ಎಷ್ಟು ಅಭ್ಯರ್ಥಿಗಳನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು, ಏನು ಕತೆ, ಇದ್ರ ಬಗ್ಗೆ ಜಟಾಪಟಿ ಇನ್ನೂ ಆಗ್ತಾ ಇದೆ. ವೀರಣ್ಣ ಅವರೇ, ಅದರಲ್ಲಿ ಜೆಡಿಎಸ್ ನಲ್ಲಿ 3ಕ್ಕೆ 3, ನೀವು 3 ಅಂತಿದ್ರಿ, ಅವ್ರು 2 ಅಂತಾರೆ, ಮತ್ತೊಮ್ಮೆ 3 ಅಂತಾರೆ, ಎಷ್ಟೋ ಒಂದು ಆದ್ಮೇಲೆ ಗೊತ್ತಾಗುತ್ತೆ. ಆದರೆ 3ರಲ್ಲಿ 3ಕ್ಕೂ ಸಮಸ್ಯೆ ಇದೆ ಅಂತ. ಯಾರನ್ನ ಎಲ್ಲಿ ಕಣಕ್ಕಿಳಿಸಬೇಕು, ಯಾರನ್ನ ಕಣಕ್ಕಿಳಿಸಬೇಕು, ಇದ್ರ ಬಗ್ಗೆ ಬಹಳ ಟೆನ್ಷನ್ ಇದೆ. ಯಾಕೆ? ಇಲ್ಲ, ಖಂಡಿತ ಆ ರೀತಿ ಏನೂ ಇಲ್ಲ. ನಮಗೆ 3 ಕ್ಷೇತ್ರಗಳೇನಿದೆ, 3 ಕ್ಷೇತ್ರಗಳಲ್ಲೂ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ, ಆಕಾಂಕ್ಷಿ ಅಭ್ಯರ್ಥಿಗಳಿದ್ದಾರೆ. ಹಾಸನಲ್ಲಿ ಹಾಲಿ ಸಂಸದರಾದ ಪ್ರಜ್ವಲ್ ರೇವಣ್ಣವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಂಸದರಾದ ಪುಟ್ಟರಾಜ್ ಅವರು ಇದ್ದಾರೆ, DC ತಮ್ಮಣ್ಣವ್ರು ಇದ್ದಾರೆ, ನಾಗಮಂಗಲದ ಸುರೇಶ್ ಗೌಡ್ರು ಇದ್ದಾರೆ. ಬಹುತೇಕ ಪುಟ್ಟರಾಜ್ ಅವ್ರಿಗೆ ಅಲ್ಲಿ ಅಭ್ಯರ್ಥಿ ಆಗೋ ಇದಿದೆ. ನಂತರ ಕೋಲಾರಕ್ಕೆ ಬಂದರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಡಿಫಿಟೆಡ್ MLA ಬಂಗಾರಪೇಟೆ ಕ್ಷೇತ್ರದಿಂದ ಅವರಿದ್ದಾರೆ. ನಂತರ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಇದ್ದಾರೆ ಆಕಾಂಕ್ಷಿಯಾಗಿ. ನಿಸರ್ಗ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಹೀಗಾಗಿ ಎಲ್ಲಿಯೂ ಕೂಡ ನಮಗೆ ಅಭ್ಯರ್ಥಿಗಳ ಕೊರತೆ ಏನಿಲ್ಲ. ಇದು ಖಾಲಿ JDS ನ ಅಭ್ಯರ್ಥಿಗಳ ಅಥವಾ ಮೈತ್ರಿ ಅಭ್ಯರ್ಥಿ ಅಂತ? ಮೈತ್ರಿ ಅಭ್ಯರ್ಥಿಗಳ. ಈಗ ನಾವು NDA ಭಾಗ ಆಗಿರೋದ್ರಿಂದನೇ ನಮಗೆ ಆ 3 ಕ್ಷೇತ್ರಗಳು NDA ಇದರಲ್ಲೇ ನಮಗೆ ಬರ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ರಿ, ಪ್ರೀತಮ್ ಕೆಲಸ ಮಾಡ್ತಾರಾ? ಅಲ್ಲ, ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂದ್ರೆ ಖಂಡಿತ ಅವ್ರು ಮಾಡಬೇಕಾಗುತ್ತೆ. ಅವ್ರು ಇವತ್ತಿನಿಂದ ಕೂತಿದ್ದಾರೆ, ಇಲ್ಲ ಬೇರೆ ಯಾರನ್ನಾದ್ರೂ ಮಾಡಿ ಪ್ರಜ್ವಲ್ ನಿಲ್ಸಿದ್ರೆ ಸೋಲ್ತಾರೆ, ಅದರ ಅರ್ಥ ಏನು? ನಾವು ಕೆಲಸ ಮಾಡೋದಿಲ್ಲ ಅಂತ ಅರ್ಥ ಇಲ್ಲ. ಖಂಡಿತ ಅದನ್ನೆಲ್ಲ ವರಿಷ್ಠರಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ, ಅವರು ಅದನ್ನೆಲ್ಲ ನಿಭಾಯಿಸ್ತಾರೆ. ಖಂಡಿತವಾಗ್ಲೂ ಮೈತ್ರಿ ಧರ್ಮ ಪಾಲನೆ ಆಗುತ್ತೆ. ನೋಡಿ, ಕಳೆದ ಬಾರಿ ನಾವು ಕಾಂಗ್ರೆಸ್ಸರ ಒಟ್ಟಿಗೆ ಮೈತ್ರಿ ಮಾಡ್ಕೊಂಡಿದ್ವಿ. ಏನಾಯಿತು? ಕೆಳ ಹಂತದ ಕಾರ್ಯಕರ್ತರು ಒಗ್ಗೂಡ್ಲಿಲ್ಲ. ಕಾಂಗ್ರೆಸ್ಸು ಕೂಡ 1ಕ್ಕೆ ಸೀಮಿತ ಆಯಿತು, ನಾವು ಕೂಡ 1ಕ್ಕೆ ಸೀಮಿತ ಆದ್ವಿ. ಇದೆಲ್ಲ ಇದೆ. ಈಗ ಆ ರೀತಿ ತೊಂದರೆ ಇಲ್ಲ, ಕಾರ್ಯಕರ್ತರೆಲ್ಲ ಒಗ್ಗೂಡಿದ್ದಾರೆ. ಹಲವು ಕಡೆ ಹಲವು ಕಡೆ ಈಗಾಗಲೇ ನಾವು ಜಂಟಿ ಸಮಾವೇಶಗಳು ಮಾಡ್ತಾ ಇದ್ದೀವಿ. ಬಿಜೆಪಿ JDS ಜಂಟಿ ಕಾರ್ಯಕರ್ತರ ಸಮಾವೇಶಗಳು, ಪ್ರಚಾರಗಳು ನಡೀತಾ ಇದೆ, ಆಗ್ತಾ ಇದೆ. ಖಂಡಿತ ಈ ಸಲ ಕಾರ್ಯಕರ್ತರು ಒಗ್ಗೂಡಿದ್ದಾರೆ, ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ಒಗ್ಗೂಡಿರೋದ್ರಿಂದ ಖಂಡಿತವಾಗ್ಲೂ ಈ ಬಾರಿ ನಾವು ನಮ್ಮ 28 ಕ್ಷೇತ್ರಗಳೇನಿದೆ ಕರ್ನಾಟಕದಲ್ಲಿ, NDA ಇಂದ 28ಕ್ಕೆ 28 ಕೂಡ ಗೆಲ್ತೀವಿ. ಕಾಂಗ್ರೆಸ್ ಏನೀಗ ಬೆಂಗಳೂರು ಗ್ರಾಮಾಂತರದಲ್ಲಿ 1 ಸ್ಥಾನ ಇದೆ, ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು NDA ಅಭ್ಯರ್ಥಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ಬಾರಿ ಅಲ್ಲಿ ಜನ ಬೆಂಬಲ, ಮತದಾರರ ಬೆಂಬಲ CN ಮಂಜುನಾಥರ ಪರವಾಗಿ ಇರೋದ್ರಿಂದ ಖಂಡಿತವಾಗ್ಲೂ ಆ ಸ್ಥಾನನೂ ಕೂಡ ನಾವು NDA ಗೆಲ್ಲೋದ್ರಿಂದ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳು ಕೂಡ ಈ ಬಾರಿ NDA ಪಾಲಾಗೋದಂತೂ ನಿಶ್ಚಿತ. ಗಾಂಧಿ ಶೆಟ್ರೆ, ಆಗ್ಲೇ ಹೇಳ್ತಾ ಇದ್ವಿ ನೋಡಿ, ಹಾಸನ ಅಂತ ಹೇಳುದು ಮೈತ್ರಿ ಮಾಡ್ಕೊಂಡಿದ್ವಿ. ಮೈತ್ರಿ ಹಾಸನದ ಬಗ್ಗೆನೇ ನಾ ಮಾತಾಡ್ತೀನಿ, ನೀವು ಹಾಸನದ ಬಗ್ಗೆನೇ ಹೇಳಿ. ಹಾಸನದಲ್ಲಿ ಲಾಸ್ಟ್ ಟೈಮ್ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಅವರು 6,76,600 ಮತ ತಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು. ಅದೇ ತರ ಮಂಜು ಅವಾಗ ಬಿಜೆಪಿಯಲ್ಲಿ ಇದ್ರು, ಅವರು 5,35,000 ಓಟ್ ತಗೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಧರ್ಮ ಪಾಲನೆಯಲ್ಲಿ ಮೈತ್ರಿ ಅಭ್ಯರ್ಥಿ ಹಾಕಿದಾಗ ಕಾಂಗ್ರೆಸ್ಗೆ ಅಲ್ಲಿ ಡೆಪಾಸಿಟ್ ಬರುತ್ತಾ? ನೀವ್ ಹೇಳ್ತಿದ್ರಿ ಇಬ್ರು ಕೂಡಿಸಿದಾಗ ದೇವೇಗೌಡರು ಗೆಲ್ಲಬೇಕಾಗಿತ್ತು, ಸೋತರು. ಇವತ್ತು ತುಮಕೂರು ಬರ್ತೀನಿ. ತುಮಕೂರಲ್ಲಿ ಬಸವರಾಜ್ ಅವರಿಗೆ 5 ಲಕ್ಷದ ಚೇಂಜ್ ಬಂದಾಗ, 86,000 ಓಟ್ ಬಂದಾಗ ದೇವೇಗೌಡರಿಗೆ 13,000 ಓಟು ಕಮ್ಮಿ ಬಂತು. ಕೇವಲ 13,000 ಓಟು, ಕೇವಲ 13,000 ಓಟು. ಆವಾಗ ದೇವೇಗೌಡರ ಜೊತೆ ಯಾರಿದ್ರು? ಕಾಂಗ್ರೆಸ್ ಇತ್ತು. ಇವತ್ತು ನಮ್ಮ ಬಿಜೆಪಿ ಅಲ್ಲೂ ಗೆದ್ದಿರೋ ಜಾಗ ಪ್ಲಸ್ ದೇವೇಗೌಡರ ಜೊತೆ, ದೇವೇಗೌಡರ ಭದ್ರಕೋಟೆ ಇದ್ದದ್ದು 13,000 ಓಟಲ್ಲಿ ನಾವು ಅವಾಗ ಕಾಂಗ್ರೆಸ್ಗೆ, ಅದು ಬಿಜೆಪಿ ಗೆದ್ದಿರುವಂತಹ ಜಾಗ, ಅದು 13,000 ಓಟಲ್ಲಿ ಅವ್ರು ಸೋತಿರೋದು. ಇವತ್ತು ಬಿಜೆಪಿ ಮತ್ತು JDS ಒಂದಾದಾಗ ಅಲ್ಲಿ ಕಾಂಗ್ರೆಸ್, ನಾವು ಇಲ್ಲಿ ಹೇಳ್ಬೋದು ಮೇಡಮ್, ಯಾವ್ದೋ ಸ್ಕ್ರೀನ್ ಹಾಕೊಂಡು ಇಲ್ಲಿ ಬಿಜೆಪಿ JDS ಒಂದಾಯ್ತು ಅಂತ ನಾವ್ ಹೇಳ್ಬೋದು. ಅಲ್ಲಿ ಕಾರ್ಯಕರ್ತರು ಒಂದು ಹೇಳ್ತೀನಿ ನಿಮ್ಗೆ, ಇನ್ನೂ ಒಂದು ಕೇಳ್ತೀನಿ. ಈಗ ಇವತ್ತು ನಾನು ಅವಾಗಲೇ ಮಾತಾಡ್ತಿದ್ದೆ, 20 ವರ್ಷದಿಂದ ಒಂದಂಕಿ ಅವ್ರಿಗೆ ಬಂದಿಲ್ಲ ಅಂತ. ಒಂದಂಕಿಗಿಂತ ಕೆಳಗೆ ಅಂದ್ರೆ ಝೀರೋ ಒಂದಂಕಿ ಬಂದಿರೋದು ಯಾವುದು? ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ ನಮ್ಮ XMLC ಅಶ್ವಥ್ ನಾರಾಯಣ ಅವರು 6,71,000 ಪ್ಲಸ್ ಓಟು ತಗೊಂಡಿದ್ದಾರೆ. ಕೇವಲ ಓನ್ಲಿ ಅವರಿಗೆ ಸಮಯನೂ ಇರಲಿಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಅವರು ಟಿಕೆಟ್ ಘೋಷಣೆ ಮಾಡಿದ್ದು ನಿಮಗೂ ಗೊತ್ತಿದೆ. ಬಿಜೆಪಿ ಅಲೋನ್ 6,71,000 XMLC ಅಶ್ವಥ್ ನಾರಾಯಣ ಅವರು ತಗೊಂಡಾಗ, ಈಗ JDS ಜೊತೆ ಸೇರಿ ಅಲ್ಲಿ ನಾವು ನಮ್ಮ ಯಾರು ಮಂಜುನಾಥ್ ಅವರು ಡಾಕ್ಟರ್ ಅಂತಹ ಒಂದು ಕ್ಯಾಂಡಿಡೇಟ್ ಹಾಕಿ ಆ ಜಾಗ ನಾವು ಈ ಸರಿ ಬಿಟ್ಟು ಕೊಡ್ತೀವ? ನೀವು ಒಂದೊಂದು ಕ್ಷೇತ್ರದ ಎರಡು ಮಾತಾಡಿ ನೋಡಿ. ನೀವು ನೋಡಿ, ಕಳೆದ ಬಾರಿ 2019ರಲ್ಲಿ ನಾವು ದೇವೇಗೌಡರು ಕೂಡ ಕಾಂಗ್ರೆಸ್ ಜೊತೆ ಇದ್ದಾಗ, ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು 25 ಸೀಟ್ ಬಂದಿದ್ದೀವಿ. ಇವತ್ತು ಮಿತ್ರ ಪಕ್ಷದ ಜೊತೆ ಮೈತ್ರಿ ಧರ್ಮ ಪಾಲನೆಯಿಂದ 25+3
28ಕ್ಕೆ 28 ಇದ್ರಲ್ಲಿ ಯಾವುದೇ ಸಂದೇಹ ಬೇಡ. ಓಕೆ ಮಾರುತಿರ, ಈ ಮೈತ್ರಿ ನಿಜಕ್ಕೂ ಹೌದಾ ಈ ಕೆಲಸ ಆಗೋದು? ಅವ್ರು ಹೇಳೋ ರೀತಿಯಲ್ಲಿ ನಾವೊಂದು ಬೋರ್ಡ್ ಇಟ್ಕೊಂಡು ನೋಡಿ ಇಲ್ಲಿ ಇಷ್ಟು ಮತ ಇತ್ತು, ಬಿಜೆಪಿ ಇಷ್ಟು ಮತ ಇತ್ತು, ಇದು ಎರಡು ಸೇರಿಸಿದ್ರೆ ಇಷ್ಟ ಆಗುತ್ತೆ, ಈ ತರ ವರ್ಕ್ ಆಗತ್ತಾ ಅಂತ? ಅಲ್ಲ, ಇವತ್ತು ಕಾಂತಿ ಶೆಟ್ಟರ್ ಏನ್ ಹೇಳ್ತಿದ್ದಾರೆ, 2019ರಲ್ಲಿ JDS ಕಾಂಗ್ರೆಸ್ ಅವರು ಕೂಡ ಅದನ್ನೇ ಹೇಳ್ತಿದ್ರು, ನಮ್ಮ ಕೈಗಳಷ್ಟೇ ಭದ್ರವಾಗಿದೆ ನಮ್ಮ ಇದು ಅಂತ. ಕೈಗಳು ಭದ್ರ ಆದ್ರೆ ಆಗಲ್ಲ, ಮನಸ್ಸುಗಳು ಭದ್ರ ಆಗ್ಬೇಕು. ಚುನಾವಣೆ ಮಾಡುವಂತಹ ಮನಸ್ಸುಗಳು ಭದ್ರ ಆದ್ರೆ ಮಾತ್ರನೇ ಚುನಾವಣೆ ಗೆಲ್ಲೋದಕ್ಕೆ ಆಗೋದು. ಅವತ್ತು 2019ರಲ್ಲಿ ಘಟಾನುಘಟಿ ನಾಯಕರುಗಳು ಸೋಲೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮನಸ್ಸಿನಿಂದ ಚುನಾವಣೆ ಯಾರೂ ಮಾಡಲಿಲ್ಲ. ಸಿದ್ದರಾಮಯ್ಯನೂ ಮಾಡಲಿಲ್ಲ, ಅದೇ ರೀತಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಲಿಲ್ಲ. ಅಲ್ಲ, ಬಿಜೆಪಿ JDS ಅಂತಲ್ಲ, ನೀವು ವೇದಿಕೆ ಹತ್ತಿ ಕೈ ಎತ್ತೋದು ಬಹಳ ಸುಲಭ. ಕಾರ್ಯಕರ್ತರು ಬೆಳಗ್ಗೆ ಎದ್ರಲ್ಲೇ ಹೊಡೆದಾಡ್ದಿರ್ತಾರೆ ಬೂತ್ ಮಟ್ಟದಲ್ಲಿ, ಅವ್ರನ್ನ ಒಂದ್ ಮಾಡೋದಿದೆಯಲ್ಲ, ಅದು ಅವಾಗ ಇದೇ ಮಾತನ್ನ ಹೇಳಿದ್ರು. ಬಟ್ ನಾವು 28 ಲೋಕಸಭಾ ಕ್ಷೇತ್ರಗಳನ್ನ ಕಂಪೇರ್ ಮಾಡಿದ್ರೆ ರೇವಣ್ಣನ ರಾಜಕೀಯವೇ ಬೇರೆ. ರೇವಣ್ಣ ಎಲ್ಲಿ ಏನು ಸಮಸ್ಯೆ ಎಲ್ಲಿದೆಯೋ, ಎಲ್ಲಿ ಯಾವ ನೆಟ್ಟು ಲೂಸ್ ಮಾಡಬೇಕೋ, ಯಾವುದನ್ನು ಫಿಟ್ ಮಾಡಬೇಕೋ ಅದನ್ನು ಮಾಡೋದ್ರಲ್ಲಿ ಅವ ನಿಸ್ಸೀಮ, ಅದರಲ್ಲಿ ಸಕ್ಸಸ್ ಆಗ್ತಾರೆ. ಇವತ್ತು ಕೂಡ ಅದರಿಂದನೇ BJPಯ ಎಲ್ಲ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ರೇವಣ್ಣ, ದೇವೇಗೌಡರು ಹಾಸನದಲ್ಲಿ ಹಾಕುವಂತ ಎಫೆಕ್ಟು ಬೇರೆ ಎರಡೂ ಕ್ಷೇತ್ರದಲ್ಲಿ ಹಾಕಿದ್ರೆ ಗೆಲ್ಲೋದು ಬಹಳ ದೊಡ್ಡ ಕಷ್ಟ ಏನಾಗೋದಿಲ್ಲ. ಆದರೆ ಇವ್ರಿಗೆ ಮಂಡ್ಯದಲ್ಲಿ ಕುಟುಂಬದವರೇ ನಿಲ್ಲಬೇಕಾ, ಇಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸ್ಬೇಕಾ, ಪುಟ್ಟರಾಜ್ ಅವ್ರು ನಿಲ್ಲಿಸ್ಬೇಕಾ ಅನ್ನೋದೇ ಇನ್ನೂ ಗೊಂದಲದಲ್ಲಿದ್ದಾರೆ. ಸ್ಟಾರ್ ಚಂದ್ರು ಓಡ್ತಾ ಇದ್ದಾರೆ. ನೀವು ಓಡುವಂತವ್ರ ಜೊತೆ ಮುಂದೆ ಓಡ್ತಿರುವ ಕುದುರೆಗೆ ಹಿಂದೆ ಇರುವಂತಹ ಕುದುರೆನ ಪುಷ್ ಮಾಡಬೇಕೆ ಬಿಟ್ರೆ, ನೀವು ಇನ್ನೂ ಇಷ್ಟು ದಿನ ಆದ್ರೂ ಟಿಕೆಟ್ ಯಾರು ಅಂತ, ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಲಿಲ್ಲ. ಮಂಡ್ಯದಲ್ಲಿ ಇದು ಸಮಸ್ಯೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನಾದ್ರೆ ಈ ಬಾರಿ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ. ಇನ್ನು ಸುಮಲತಾ ಒಪ್ಕೊಂಡಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಇಲ್ವಾ ಅಂತ. ಇನ್ನು ಅಯ್ಯಮ್ಮ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಅಂದ್ರೆ ನನಗೆ ಟಿಕೆಟ್ ಬೇಕು ಅಂತ. ಹಾಲಿ ಸಂಸದೆ ಯಾರು ಕೂಡ ದೂರ ಸರಿಯೋದಕ್ಕೆ ಇಷ್ಟಪಡಲ್ಲ. ಅದ್ರ ಜೊತೆಗೆ ಕೇವಲ ಸುಮಲತಾ ರಾಜಕಾರಣ ಅಷ್ಟೇ ಯೋಚನೆ ಮಾಡ್ತಾ ಇಲ್ಲ, ಇದನ್ನ BJP ಅವರು ಅರ್ಥ ಮಾಡ್ಕೋಬೇಕು, JDS ಅವರು ಅರ್ಥ ಮಾಡ್ಕೋಬೇಕು. ಸುಮಲತಾ ಯೋಚನೆ ಮಾಡ್ತಾ ಇರುವಂತದ್ದು, ಈ ಬಾರಿ ಗೆದ್ರು ಸೋತ್ರು ಕೂಡ ಮುಂದೆ ತನ್ನ ಮಗನ ರಾಜಕೀಯ ಭವಿಷ್ಯವನ್ನ ಅಲ್ಲಿ ಭದ್ರ ಮಾಡಬೇಕಾಗಿದೆ. ಹಾಗಾಗಿ ಸುಮಲತಾ ಅಷ್ಟು ಈಸಿ ಆಗಿ ಬಿಟ್ಕೊಡ್ತಾ ಇಲ್ಲ. ಇವರು ದೆಹಲಿ ಕರೀತಾರೆ, ಏನೋ ಮಾತಾಡ್ತಾರೆ, ಕಳಿಸ್ತಾರೆ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಅದು ಬಗೆಹರಿತೆ ಅಂತ ನನಗನ್ನಿಸ್ತಲ್ಲ. ಈ ಸಮಸ್ಯೆಗಳು, ಮೈತ್ರಿಯಲ್ಲಿ ಇರುವಂತ ಈ ಸಮಸ್ಯೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಏನು ಟಿಕೆಟ್ ಕಚ್ಚಾಟ ಇದೆ, ಇದನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಂಡು ಇವರೇನು ಕೈ ಇಟ್ಕೊಂಡಿದಾರಲ್ಲ, ಆ ಕೈ ಇಟ್ಕೊಳ್ಳೋದ್ರ ಜೊತೆಗೆ ಈ ಮತ ಹಾಕುವಂತ ಮನಸ್ಸುಗಳು ಒಂದಾಗಿದ್ದೆ ಆದ್ರೆ ಕಾಂತಿ ಶೆಟ್ಟರ್ ಹೇಳ್ದಂತೆ ಮಿರಾಕಲ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಿದಾರಲ್ಲ 20 ವರ್ಷದಿಂದ ಡಬಲ್ ಡಿಜಿಟ್ ಕಾಂಗ್ರೆಸ್ ಬಂದಿಲ್ಲ ಅಂತ, ಡಬಲ್ ಡಿಜಿಟ್ ಬಂದ್ರು ಕೂಡ ಆಶ್ಚರ್ಯ ಇಲ್ಲ. ಹಂಗಂತ ಆಡ್ ಮಾಡ್ತೀನಿ ಅವ್ರು ಹೇಳಿದಕ್ಕೆ. ಅವರು ಒಂದು ಇಡೀ ದೇಶದಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು 370 BJP ಅಲೋನ್ ಅಂಡ್ NDA ಜೊತೆ 400 ಯಾಕೆ ಹೇಳ್ತಿದೀವಿ ಅಂದ್ರೆ, ಸುಮ್ನೆ ನಾವು ಗಾಳಿಯಲ್ಲಿ ಹೇಳ್ತಾ ಇಲ್ಲ. 303 ತಗೊಂಡಿರುವಂತಹ BJP ಇವತ್ತು ಒಂದೊಂದು ಕ್ಷೇತ್ರ ಜೊತೆ ಬನ್ನಿ, ನಾವು ವೆಸ್ಟ್ ಬೆಂಗಾಲ್ ಬನ್ನಿ, ನಾವು 18 ಸೀಟ್ ಇದ್ದು ಇವತ್ತು 7ರಿಂದ 8 ಜಾಸ್ತಿ ಬರುತ್ತೆ ಅಂತ ನಿಮ್ಮದೇ ಎಲ್ಲ ಮಾಧ್ಯಮಗಳು ತೋರಿಸ್ತದೆ. ಬಿಹಾರ್ 8 ಸೀಟ್ ಇದೆ, 5 ಸೀಟ್ ಎಕ್ಸ್ಟ್ರಾ ಇನ್ನ ಬರುತ್ತೆ ಅಂತ ಇದೆ. ನಾವು 370 ಸುಮ್ನೆ ಹೇಳ್ತಾ ಇಲ್ಲ. ಮೋದಿ ಹವಾ ವರ್ಕೌಟ್ ಆಗ್ಬೋದು, ಇಲ್ಲಿ ಮೋದಿ ಹವಾ ಇದ್ರೂ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ರಾಜಕಾರಣ ಇದೆಯಲ್ಲ, ಅದು ವರ್ಕ್ ಆಗಬೇಕಲ್ಲ. ಒಂದು ಮಾತು ಇದಕ್ಕೆ ಒಂದು ಕ್ವಿಕ್ ಆಗಿ ಹೇಳ್ತೀನಿ. ನೀವು ಸ್ಥಳೀಯ ಮಟ್ಟ ಅಂತ ಹೇಳ್ತಿರಲ್ಲ, ಇದೇ ಕಾಂಗ್ರೆಸ್ನಲ್ಲಿ 2014ರಿಂದ ಇದುವರೆಗೆ ಒಂದು ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿಗಳು 14 ಜನ ಆಚೆ ಹೋದ್ರು. ಇಲ್ಲಿ ಏನೇ ಗಲಾಟೆ ಆದ್ರೂ ಕೂಡ ವರಿಷ್ಠರು ಅದನ್ನು ಶಮನಗೊಳಿಸ್ತಾರೆ. ಕೊನೆಗೆ ಎಲ್ಲರೂ ವರಿಷ್ಠ ಈಗ ಎಷ್ಟೇ ದಂಗೆ ಇದ್ರು ಕೂಡ ಯಾರು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಪಕ್ಷ ಅಂದ್ರೆ ನಮ್ಗೆ ತಾಯಿ ಇದ್ದಂಗೆ, ಪಕ್ಷದ ಬಗ್ಗೆ ಪ್ರತಿಯೊಬ್ಬರೂ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಮತ್ತೊಮ್ಮೆ ಮೋದಿ ಅಂದಾಗ ಕೈ ಜೋಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.